ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ಮತ್ತೊಂದು ಟ್ರೆಕ್ಕಿಂಗ್ ಮಾಡೋಕ್ಕೆ ಅಂತ ಹೋಗ್ತಾಯಿದ್ದೀವಿ. ಇವಾಗ ಮತ್ತೊಂದು ಬೆಟ್ಟನ ಹತ್ತಕ್ಕೆ ಸುಮಾರು ಇವಾಗ ಮಧ್ಯಾಹ್ನ 1 ಗಂಟೆ ಆಗೈತೆ. ನೆನ್ನೆ ಸಂಜೆ ನಾವು ಮುಂಬೈಯಿಂದ ಹೊರಡೆ ಎಂಟ್ರೆನ್ಸಲ್ಲಿ ಇವ್ರ ಆಂಟಿ ಮನೇಲಿ ಉಳ್ಕೊಂಡಿದ್ದು. ಬೆಳಗ್ಗೆ ನಾವು ಮುಂಬೈಗೆ ಹೋಗಬೇಕಿತ್ತು, ಆದರೆ ನಾನು ಕ್ಯಾನ್ಸಲ್ ಮಾಡೋಕ್ಕೆ ಇದನ್ನು. ಯಾಕೆಂದರೆ ಮುಂಬೈನ ರಾತ್ರಿ ಟೈಮ್ ನೋಡೋಕ್ಕೆ ಚೆನ್ನಾಗಿರ್ತದೆ, ಬೆಳಗ್ಗೆ ಟೈಮ್ ನನಗೆ ನೋಡೋಕ್ಕೆ ಇಷ್ಟ ಇರಲಿಲ್ಲ. ಸೊ ಈ ಬಿಸಿಲಲ್ಲಿ ಮತ್ತು ಆ ಸೌಂಡ್ ಪೊಲ್ಯೂಷನ್ ಎಲ್ಲ ಆಗ್ತಿರಲಿಲ್ಲ. ಹಾಗಾಗಿ ಅದನ್ನು ಕ್ಯಾನ್ಸಲ್ ಮಾಡಿಕೊಂಡು ಪುಣೆಗೆ ಹೋಗೋ ರೋಡಲ್ಲಿ ಕಾಲವಂತಿ ಫೋರ್ಟ್ ಸಿಗುತ್ತೆ. ಆ ಕಾಲವಂತಿ ಫೋರ್ಟ್ನ ಇವಾಗ ಹತ್ತಕ್ಕೆ ಅಂತ ಬಂದಿದ್ದೀವಿ. ಯಾವುದೇ ಫೋರ್ಟಿಗೆ ಬಂದ್ರೂ ಇದೇ ಥರ ಮಧ್ಯಾಹ್ನ ಆಗ್ತಾಯಿದೆ. ಯಾಕೆಂದರೆ ನಾವು ಜರ್ನಿ ಮಾಡ್ಕೊಂಡು ಬರೋದೇ ಅಷ್ಟೊತ್ತಾಗುತ್ತೆ. ಜರ್ನಿ ಮಾಡಿ ಸಾಕಾಗಿ ನಾವು ಬೆಟ್ಟ ಹತ್ತಕ್ಕೆ ಅಂತ ಟ್ರೆಕ್ಕಿಂಗ್ ಮಾಡೋಕ್ಕೆ ಅಂತ ಬಂದಾಗೆಲ್ಲ ಮಧ್ಯಾಹ್ನ ಆಗೋಗಿರುತ್ತೆ. ಈಗಲೂ ಕೂಡ ಮಧ್ಯಾಹ್ನ 1 ಗಂಟೆ ಕರೆಕ್ಟಾಗಿ ಇಲ್ಲೆಲ್ಲ ಆರಾಮಾಗಿ ಕಾಣಿಸ್ತಾಯಿದೆ ರೋಡು. ಅಲ್ಲಿ ಮೇಲ್ಗಡೆ ಹೋದ್ಮೇಲೆ ಯಾವ ರೀತಿ ಇರುತ್ತೆ ಅಂತ ಗೊತ್ತಿಲ್ಲ. ಇನ್ನು ನಾನು ಟ್ರೆಕ್ಕಿಂಗ್ ಮಾಡೋ ಅಂಥ ಬೆಟ್ಟಗಳು ಇನ್ನೊಂದು 4 ಉಳ್ಕೊಂಡಿದೆ ಅಷ್ಟೇ. ಇದು ನಾವು ಬರೋದಾರಲ್ಲಿ ನನ್ನ ಫ್ರೆಂಡು ಹಿಂದೆ ಕೂತ್ಕೊಂಡು ಮ್ಯಾಪ್ ನೋಡ್ತಾಯಿದ್ದ. ಅವನು ಆ ಮ್ಯಾಪ್ನ ಯಾವುದಕ್ಕೆ ಹಾಕ್ಕೊಂಡಿದ್ದಾನೆ ಅಂದರೆ ಕಾರು ಮತ್ತು ದೊಡ್ಡ ಗಾಡಿಗಳಿಗೆ ಹೋಗೋ ಅಂಥ ಮ್ಯಾಪ್ಗೆ ಹಾಕ್ಕೊಂಡಿದ್ದಾನೆ, ಬೈಕಿಗೆ ಹಾಕ್ಕೊಂಡಿರಲಿಲ್ಲ. ನೋಡ್ತಾ ಹತ್ತದ ಎಕ್ಸ್ಪ್ರೆಸ್ ಹೈವೇಗೆ ಅವ್ನಿಗೆ ಹೇಳ್ದೆ ಇಲ್ಲೆಲ್ಲ ನಾವು ಬರೋಂಗಿಲ್ಲ, ತೋರಿಸ್ತಾ ಇಲ್ಲ, ಇದು ಯಾವ ವೆಹಿಕಲ್ಗಳು ಬೈಕ್ಗಳು ಓಡಾಡ್ತಾಯಿಲ್ಲ ಅಂತ. ಆದರೆ ಅವನು ಇಲ್ಲ, ಇದಕ್ಕೆ ನಡಿ ಮ್ಯಾಪಲ್ಲಿ ತೋರಿಸ್ತಾ ಇರೋದು ಅಂದ. ನಾನು ಹೋಯ್ತಾ ಇದ್ದೆ. ಪೊಲೀಸ್ನವ್ರು ಹಿಡ್ದು ಹಾಕೋದು. 7,000 ಫೈನ್ ಕೇಳಿದ್ರು ಗುಡು. ಎಲ್ಲಿಂದ ತರಲಿ ನಾನು 7,000 ಫೈನ? ಕೊನೆಗೆ 1,500 ರೂಪಾಯಿಗೆ ಫಿಕ್ಸ್ ಮಾಡಿ 1,500 ರೂಪಾಯಿ ಕೊಟ್ಬಿಟ್ಟು ಅವ್ರ ತವಿಂದ ಬಿಡಿಸ್ಕೊಂಡು ಕಾಲವಂತಿ ಫೋರ್ಟ್ಗೆ ಬಂದ್ಬಿಟ್ಟು ಅವನು ಯಾಕೋ ಮೂಡ್ ಅಪ್ಸೆಟ್ ಆಗಿ ಹೋಗ್ತಾವನೆ. ಪರವಾಗಿಲ್ಲ ಬಿಡು, ಏನಾಗೋದಿಲ್ಲ, ಇಂಥವೆಲ್ಲ ಆಯ್ತಿರ್ತವೆ ಅಂದರೂ ಕೇಳ್ತಾಯಿಲ್ಲ ಅವನು. ಒಬ್ಬನೇ ಹೋಗ್ತಾವನೆ. ಬಿಸಿಲಲ್ಲಿ ಹತ್ತಕ್ಕಾಗ್ತಾಯಿಲ್ಲ ನಮಗೂ. ನೋಡಿ ಇವಾಗ ಯಾವ ರೀತಿ ಇದೆ ಅಂತ. ಇಲ್ಲಿ ನಾವು ಹೋಗ್ಬೇಕಾಗಿರೋ ಟಾಪ್ ಇವು ಯಾವುದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಒಬ್ಬನೇ ಸುಮ್ಮನೆ ಹೋಗ್ತಾವನೆ. ಇವಾಗ ಇವತ್ತು ಮಾತಿಲ್ಲ, ಕತೆ ಇಲ್ಲ, ಏನಾಗಿದೆ ಅಂದ್ಕೊಂಡು ಹಿಂದೆ ನಾನು ಏನಾದ್ರು ಮಾತಾಡ್ಕೊಂಬರಲಿ ಅಂದ್ಬಿಟ್ಟು ಬೇಜಾರಲ್ಲಿ ಹೋಗ್ತಾನೆ. ಇವಾಗ ಇವತ್ತು ವಾತಾವರಣ ಕೂಡ ಒಂಥರ ಇದೆ, ಮಳೆ ವಾತಾವರಣ. ಮಳೆ ಬರ್ತದೆ ಏನೋ ಗೊತ್ತಿಲ್ಲ. ಅವನಿಗೂ ಯಾಕೋ ಬೇಜಾರು. ಇಲ್ಲಿ ಎಷ್ಟೊತ್ತಾಗ್ತದೆ ಹತ್ತದ ಅಂತಲೂ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು ಎಷ್ಟೊತ್ತಾಗುತ್ತೆ ಅಂತ. ಮೋಸ್ಟ್ಲಿ 3 ಅವರ್ ಆಗ್ಬೋದೇನೋ ಅದು ತಿಳಿಯೋದು. ಅಷ್ಟೊತ್ತಿಗೆ ಆದರೆ ನೆಕ್ಸ್ಟ್ ನಾವು ಲೋಹಗಡಲ್ಲಿ ಕ್ಯಾಂಪಿಂಗ್ ಮಾಡ್ಕೋಬೇಕಾಗ್ತದೆ. ಲೋಹಗಡಲ್ಲಿ ಕ್ಯಾಂಪಿಂಗ್ ಮಾಡಿದ್ರೆ ಮಾರನೇ ಬೆಳಗ್ಗೆ ಎದ್ದು ನೋಡಿಕೊಂಡು ಪುಣೆಗೆ ಹೋಗ್ಬೋದು. ಇಲ್ಲ ಅಂದರೆ ಲೋಹಗಡನ್ನ ಬಿಟ್ಟು ಪುಣೆಗೆ ಹೋಗಿ ಹಾಲ್ಟಾಗಬೇಕಾಯ್ತದೆ ಅಷ್ಟೇ. ರೋಡ್ ಏನು ಇಷ್ಟೊಂದು ಚೆನ್ನಾಗೈತೆ ನೋಡ್ಬಿಡಲಿ, ಡಿಫಿಕಲ್ಟ್ ಇಲ್ಲ. ಆರಾಮಾಗಿ ಬೈಕ್ ಹೋಗ್ಬೇಕಾದ್ರೆ ಮೇಲ್ಗಡೆ ತನಕ ಹತ್ಬಿಡ್ಬೋದು ಅನ್ನೋ ರೀತಿ ಐತೆ. ಆದರೆ ಮುಂದೆ ಹೋಗ್ತಾ ಯಾವ ರೀತಿ ಇರುತ್ತೆ ಅಂತ ಗೊತ್ತಿಲ್ಲ. ಹೋಗ್ತಾನೆ ನಮ್ಗೆ ಗೊತ್ತಾಗೋದು ಮುಂದೆ ಯಾವ ರೀತಿ ಇದೆ ಅಂತ. ಅವನು ಇವತ್ತು ನನ್ನ ಮಾತು ಮಾಡಿಸೋದಿಲ್ಲ. ಸುಮಾರು ದೂರ ಹೋಗ್ತಾವ ಒಬ್ಬನೇ. ನನ್ನೆಲ್ಲ ಹೇಳಿದ್ದೆ ಇಂಥ ಬೆಟ್ಟಗಳಿಗೆಲ್ಲ ಹತ್ತಕ್ಕೆ ನಾವು ಬೆಳಗ್ಗೆ ಟೈಮ್ ಬರಬೇಕು, ಮಧ್ಯಾಹ್ನ ಟೈಮೆಲ್ಲ ಆಗೋದಿಲ್ಲ ಅಂತ. ಏನು ಮಾಡಲಿ, ನಾವು ಬರೋದೇ ಮಧ್ಯಾಹ್ನ ಆಯ್ತದೆ. ಆಗುತ್ತೆ. ಅಲ್ಲಿ ತನಕ ನಾವು ಬೈಕ್ ಓಡಿಸ್ಕೊಂಡು ಬರ್ತಾನೆ ಇರಬೇಕು. ಬೆಳಗ್ಗೆ ಟೈಮ್ ಬಂದು ಹತ್ತದಿಲ್ಲ ನಾವು. ಕೊನೆಗೂ ಸುಮಾರು ದೂರ ಹತ್ತು ಬಂದವು. ಹಾಂ, ದೇವರಲ್ಲೇ ಸ್ನಾನ. ಇವತ್ತು ಸಂಜೆ ಹೋಗಿ ಸ್ನಾನ ಮಾಡಬೇಕು. ಇವಾಗೆಲ್ಲ ನಿಂದೆ ಬರ್ತಾರಲ್ಲ ಅವರು, ನಮ್ಮ ಕರ್ನಾಟಕದ ದಾವಣಗೆರೆಯವರು. ಇಷ್ಟು ದಿನ ನನಗೆ ಯಾರೂ ಸಿಕ್ಕಿರಲಿಲ್ಲ. ಕೊನೆಗೆ ಇವ್ರು ಸಿಕ್ಬಿಟ್ರು. ಬ್ರೋ ನಿಮ್ಮ ಹೆಸರು ಹೇಳಿ? ಶ್ರೀನಿಧಿ ಅಂತ. ದಾವಣಗೆರೆಯವರು, ಇಲ್ಲೇ ಮುಂಬೈಲಿ ಕೆಲಸ ಮಾಡ್ತಾವ್ರೆ. ಕೊನೆಗೆ ನನ್ನ ಜೊತೆಗೆ ಇವಾಗ ಸಿಕ್ಕಿದ್ರು. ಅವನು ನನ್ನ ಫ್ರೆಂಡು ಮುಂದೆ ಹೋಗ್ತಾವನು. ಇವರು ನಾವು ಹಿಂದೆ ಆರಾಮಾಗಿ ಮಾತಾಡ್ಕೊಂಡು ಬರ್ತಾಯಿದ್ದೀವಿ. ತುಂಬ ಮೇಲ್ಗಳಲ್ಲಿದ್ದೀವಿ. ಭಯಂಕರ ಬಿಸಿಲು.
ಬಿಸಿಲಲ್ಲಂತೂ ಬೆವರೆಲ್ಲ ಪೂರ್ತಿ ಹಿಡಿದ್ಬಿಡ್ತು ಕೆಳಗಡೆಗೆ. ರೋಡು ಅಲ್ಲಿಂದ ಪರವಾಗಿರಲಿಲ್ಲ, ಸುಮಾರಾಗಿತ್ತು. ಆದರೆ ಇಲ್ಲಿಂದ ರೋಡು ಸ್ವಲ್ಪ ಡಿಫಿಕಲ್ಟ್ ಆಗಿದೆ. ಬಿಸಿಲು ಅದಕ್ಕೂ ಹತ್ತಕ್ಕೂ ಆಗ್ತಾಯಿಲ್ಲ. ನಾವು ತಂದಿದ್ದಂಥ ನೀರು ಕೂಡ ಫುಲ್ ಬಿಸಿಯಾಗಿ ಹೋಗ್ಬಿಟ್ಟೈತೆ ಬಿಸಿಲಿಗೆ, ಕುಡಿಯೋಕ್ಕೂ ಆಗ್ತಾಯಿಲ್ಲ. ಅದನ್ನು ಸಿಗ್ತವೆ. ಅವ್ರಿಗೆ ಯಾಕೋ ನೋಡ್ತಾ ಹೋಗ್ರು ನಮ್ಮನ್ನೇ. ನಾವು ಹೋಗ್ಬೇಕಾಗಿರೋಂಥ ವ್ಯೂ ಪಾಯಿಂಟು ಇನ್ನೂ ಭಾಳ ದೂರದಲ್ಲದೆ. ಬೇಕಾಗಿರೋಂಥ ವ್ಯೂ ಪಾಯಿಂಟು ಅಲ್ಲಿ ಕಾಣಿಸ್ತಿದೆ ನೋಡಿ, ಅದು ನಾವು ಹೋಗ್ಬೇಕಾಗಿರೋಂಥ ವ್ಯೂ ಪಾಯಿಂಟು. ಅಲ್ಲಿಗೆ ಹೋದರೆ ನಾವು ವ್ಯೂ ಪಾಯಿಂಟ್ ಮುಗಿಸ್ದಂಗೆ ಬಿಸಿಲಲ್ಲಿ ಆಯ್ತಲ್ಲ ಅವರು. ಒಂದು ಅರ್ಧ ಭಾಗಕ್ಕೆ ಬಂದಿದ್ದೀವಿ. ಎಲ್ಲರೂ ಇಳಿಯೋ ಟೈಮಲ್ಲಿ ನಾವು ಹತ್ತದ ಇದ್ದೀವಿ. ಬೆಟ್ಟದ ಮೇಲಿಂದ ಪೂರ್ತಿ ಎಲ್ಲರೂ ಖಾಲಿ ಆಗ್ತವ್ರೆ. ಅಂದರೆ ನಾನಿವಾಗ ಮೇಲ್ಗಡೆ ಹೋಗ್ಬೇಕಾಗ್ತೈತೆ. ಇಷ್ಟು ಬಿಸಿಲೆಲ್ಲ ಆಗೋದಿಲ್ಲ. ಇಷ್ಟು ದಿನ ಬೇರೆ ಥರನೇ ಇತ್ತು ಬಿಸಿಲು, ಆದರೆ ಇವತ್ತು ಬೇರೆ ರೀತಿಯೇ ಐತೆ ಬಿಸಿಲು. ಇವತ್ತು ಹೆವಿ ಬಿಸಿಲು. ಇಷ್ಟು ದಿನ ಮರ ಗಿಡಗಳು ಅಡ್ಡಾಕೊಂಡು ನಮಗೆ ನೆರಳು ಕೊಡ್ತಿದ್ದೋ. ಇವತ್ತಿಲ್ಲಿ ಯಾವ ಮರ ಗಿಡಗಳು ಏನಿಲ್ಲ. ಗಾಳಿನೂ ಕೂಡ ತಣ್ಣಗೆ ಬೀಸ್ತಾಯಿಲ್ಲ, ಅದು ಬಿಸಿನೇ. ಇಷ್ಟು ದಿನ ಯಾರೂ ಕಾಣಿಸ್ತಿಲ್ಲ ಅಂತ ಬೇಜಾರಾಯ್ತಿತ್ತು ಬೆಟ್ಟದ ಮೇಲೆ. ಆದರೆ ಇವತ್ತು ಎಲ್ಲರೂ ಅವರೇ ಇಷ್ಟು ಬಿಸಿಲೈತಲ್ಲ ಅಂತ ಬೇಜಾರು. ಯಾಕಾದ್ರೆ ಮತ್ತೆ ಬಿಸಿಲಲ್ಲ ಅನಿಸ್ತೈತೆ. ನೆಮ್ಮದಿಯಿಂದ ಮಲಗಿಬಿಟ್ರೆ ಸಾಕು ಗುರು ಅನ್ನಂಗೆ ಆಗೈತೆ. ಅಪ್ಪ ಆಗಲ್ಲ ಇಷ್ಟು ಬಿಸಿಲು. ನಾವಿನ್ನೂ ತುಂಬ ದೂರ ಹತ್ಬೇಕು ಗುರು ಈ ಬಿಸಿಲಲ್ಲಿ. ಅವನಂತ ಇವತ್ತು ಮಾತುಕತೆನೇ ಇಲ್ಲ. ಬೆಳಗ್ಗೆ ಮುಂಬೈಗೆ ಹೋಗೋಕ್ಕೆ ಅಂತ ಟಿಕೆಟ್ ತೊಗೊಂಡಿದ್ದೋ ಟ್ರೈನಲ್ಲಿ. ಬೈಕಲ್ಲಿ ಬೇಡ, ಟ್ರೈನಲ್ಲಿ ಹೋಗೋದ ಅಂತ ಹೇಳ್ದೆ. ನಾನಿಲ್ಲ, ಟ್ರೈನಲ್ಲಿ ಬೇಡ, ಬೈಕಲ್ಲಿ ಹೋಗೋದ ಅಂದೆ. ಇಬ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಆಗಲಿಲ್ಲ. ನಾನು ಮುಂಬೈನೇ ನೋಡೋದಿಲ್ಲ ಬಿಡು, ಹೋಗೋದ ಬೇಡ ಅಂತ ಹೇಳಿದ್ಕೆ ಹೇಳಿ ಇಲ್ಲಿ ಕರ್ಕೊಂಬಂದೆ. ಆದರೆ ಬೇಜಾರಾಗೋನಿಗೆ ಅವನು ಮಾತು ಇಲ್ಲ, ಏನೂ ಇಲ್ಲ. ಕೆಳಗಡೆಯಿಂದ ನೋಡ್ತಾ ಇದ್ದಿರಲ್ಲ ಇವತ್ತು ಯಾವ ಮಾತುಕತೆ ಎಂಜಾಯ್ಮೆಂಟು ಮುಗ್ತಿಲ್ಲ. ಮಂದಾಸನೇ ಇಲ್ಲ ಅವನಿಗೆ ಇವತ್ತು. ಸುಮ್ಮನೆ ಫೋರ್ಸ್ ಮೇಲೆ ಹತ್ತುತ್ತಿದ್ದಾನೇನೋ ಗೊತ್ತಿಲ್ಲ. ಸಂಜೆ ಹೊತ್ತಿಗೆ ಸರಿ ಆಗ್ತಾನೆ. ಈಗ ಸ್ವಲ್ಪ ಬೆವರು ಕೊಬ್ಬೆಲ್ಲ ಎಳೀತದಲ್ಲ, ಸಂಜೆ ಹೊತ್ತಿಗೆ ಸರಿ ಆಗ್ತಾನೆ. ಓಹ್, ಇಲ್ಲೂ ಒಂದೆರಡು ಮನೆಗಳು ಹೋಗೋರು ಇದ್ರ ಮೇಲ್ಗಡೆ. ಇಲ್ಲಾರಪ್ಪ ವಾಸ ಮಾಡ್ತಿರೋರು. ಸಂಡೇ ರಟ್ಟು ಟಾಟಾ ಎಲ್ಲ ಐತೆ. ऋषि नहीं ऐसा है, हाँ ऐसा सीधा चढ़ने से ऐसा ಹೊಲದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಇಷ್ಟು ಬೆವರು ಬಂದಿರಲಿಲ್ಲ. ಅದೇ ರೀತಿ ಟ್ರಿಪ್ಪಿಗೆ ಬರೋಕ್ಕೆ ಅಂತ ನಾನು ಸೆಂಟ್ರಿಂಗ್ ಕೆಲಸಕ್ಕೆ ಹೋಗ್ತಿದ್ನಲ್ಲ, ಆಗಲೂ ನಾನು ಇಷ್ಟು ರಿಸ್ಕಾಗಿ ಕೆಲಸ ಮಾಡಿರಲಿಲ್ಲ. ಪೂರ್ತಿ ಎಷ್ಟು ವರ್ಷದಿಂದ ನನ್ನಲ್ಲಿ ಅಡಗಿತ್ತು ಬೆವರು, ಅದೆಲ್ಲ ಇವಾಗ ಕೊಬ್ಬು, ಅದೆಲ್ಲ ಇವಾಗ ಬೆವ್ರ ಮೂಲಕ ಹೋಗ್ತಾಯಿದೆ. ಅಷ್ಟು ದಿನದಿಂದ ಇದ್ದಂಥ ಕೊಬ್ಬೆಲ್ಲ ಇವಾಗ ಬೆವ್ರ ಮೂಲಕ ಕರಗೋಯ್ತೈತೆ.
ಬಿಸಿಲಿಗೆ ಏನೋ ಹತ್ತಕ್ಕಂತೂ ಆಗ್ತಾಯಿಲ್ಲ ಇಬ್ಬರು ಕೈಲೂ. ಕಾಲು ಮಾತ್ರ ಪೂರ್ತಿ ಸ್ಟಾಪ್. ಸಾಕು ಅನ್ನಂಗಾಗ್ಬಿಟ್ಟೈತೆ ನನಗೆ ಇವಾಗ. ಇಷ್ಟೊತ್ತು ಬಂದಿದ್ದಲ್ಲ ಕಷ್ಟ, ಇನ್ಮೇಲೆ ಹೋಯ್ತೀವಲ್ಲ ಅದು ಕಷ್ಟ. ಏಯ್ ಕಾಲವಂತಿ ಫೋಟ್ ಸರಿ ಕಲಾವಂತಿ ಪೋಸ್ಟ್ ಅಲ್ಲಿದೆ ವ್ಯೂ ಪಾಯಿಂಟು. ಎಲ್ಲ ಬೆಟ್ಟಗಳು ಟಫೆ, ಆದರೆ ರತನ್ ಫೋರ್ಟ್ ಮತ್ತು ಭೈರವ್ಗಢ ಥರ ಇಲ್ಲ ಇವು. ಹಾಂ ಬನ್ನಿ ಇವಾಗ ಮೇಲ್ಗಡೆ ಹೋಗೋಣ, ನೋಡಿರಿ ಹೆಂಗಿರುತ್ತೆ ಅಂತ. ಭಾಳ ಕಷ್ಟ ಅದೇ ಗುರು, ಮೊಬೈಲೆಲ್ಲ ಹಿಡ್ಕೊಂಡು ಈ ಥರ ಆಗ್ತದಂದರೆ ಸ್ವಲ್ಪ ಕಷ್ಟನೇ. ಮೊಬೈಲ್ ಸ್ಲಿಪ್ ಆಗ್ಬೋದು, ಇಲ್ಲ ನಾವು ಸ್ಲಿಪ್ ಆಗ್ಬೋದು, ಅದನ್ನು ಹೇಳೋಕ್ಕಾಗೋದಿಲ್ಲ. ಮೊಬೈಲ್ ಹೋದರೆ ಪರವಾಗಿಲ್ಲ, ನೀವು ಸ್ಲಿಪ್ ಆಗಬೇಡಿ. ಇಂಥ ಮೊಬೈಲ್ ಹೋದರೆ ನಾವಿದ್ರೆ ಇನ್ನೂ ಹೊತ್ತು ತಗೋಬೋದು ಅಂತವ. इस हत्र कोट्रे हत्तದಂಗೆ ನಾವು. अरे ये तो तेरा फोटो दिख रहा है, आगे दिखिए ना, मेरा दिख रहा था. हेलो हेलो हाँ ओके ट्रैकिंग पर से हम क्यों हेलो 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 आवाज़ नहीं आ रहा. ನನ್ನ ಮೆಟ್ಲುಗಳು ನನ್ನ ಮಂಡಿಯಷ್ಟು ಇದ್ದಾವೆ. हेलो ओके ಅಷ್ಟೇ ಹತ್ರ ಇದ್ದರೆ ಹತ್ತದಾದರೂ ಹೇಗೆ ನಾವು. ಅಯ್ಯಪ್ಪ ओके ಹಾಂ ಇದೇನು ಬರಿದು ಸ್ವಲ್ಪ ದೂರ ಬಂದವು. ನನಗೆ ಮಾತ್ರ ಇವತ್ತು ಎಷ್ಟೊತ್ತು ಕೇಳಿ ನನಗೆ ಆಗೈತೆ ಕೆಳಗಡೆ ಇಳಿದ್ರೆ ಸಾಕಲ್ಲಪ್ಪ ಅನ್ನಿಸ್ತಾಯಿತ್ತು. ಬಂದ್ಬಿಟ್ಟ ಮೇಲ್ಗಡೆ. ಮಳೆಗಾಲದಲ್ಲಂತೂ ಸಕ್ಕತ್ತಾಗಿರ್ತದೆ, ಹತ್ತಕ್ಕಾಗಲ್ಲ. ಇಲ್ಲಿ ಸ್ವಲ್ಪ ಟಫ್ ಆಗದೆ. ಕೆಳಗಡೆ ನೋಡಿದ್ರಂತೂ ಪಕ್ಕ ತಲೆ ತಿರುಗ್ತದೆ. ಜಿಗ್ ಜಾಗ್ ಟೈಪಲ್ಲಿ ಮೆಟ್ಲುಗಳನ್ನ ಮಾಡಿದ್ದಾರೆ, ನಮ್ಮಂಥವ್ರಿಗೆ ಹತ್ತಕ್ಕೆ ಈಸಿ ಆಗಲಿ ಅಂತ. ಟ್ರೆಕ್ಕಿಂಗ್ ಸಕ್ಕತ್ತಾಗೈತೆ,
ಬಿಸಿಲು ಟೈಮಲ್ಲಿ ಬರೋದೇ ಎಲ್ಲ ಟ್ರೆಕ್ಕಿಂಗ್ಗೆ. ನೀವು ಬಂದರೆ ಬೆಳಗ್ಗೆಲೆ ಬನ್ನಿ, ಒಂದು 6 ಗಂಟೆಗೆಲ್ಲ ಬಂದು ಹತ್ತಕ್ಕೆ ಸ್ಟಾರ್ಟ್ ಮಾಡಿ. ಕೊನೆಗೂ ರೀಚ್ ಆಗಿಬಿಟ್ಟಿದ್ದೀವಿ. ಇನ್ನೊಂದು ಸ್ವಲ್ಪ ಇದೆ, ಅಲ್ಲಿ ಮೆಟ್ಲು ಹತ್ಕೊಂಡು ಹೋಗ್ಬೇಕು ಚಾಲೆಂಜಿಂಗಾಗಿ. ದಾರದಲ್ಲಿ ಮಾಡಿರೋ ಅಂಥ ಮೆಟ್ಲು ಪಕ್ಕದಲ್ಲಿ. ಮೇಲ್ಗಡೆ ಬಂದರೆ ತಣ್ಣ ಗಾಳಿ ಬೀಸ್ತಿದೆ. ಏನು ಬೇಜಾರು ಅಂದರೆ ಕೂತ್ಕೊಳ್ಳೋಕೆ ಒಂದು ಮರ ಇಲ್ಲ ಇದ್ರ ಮೇಲ್ಗಡೆ. ಯಾವ ರೀತಿ ರೆಸ್ಟ್ ಮಾಡೋದನ್ನು ಗೊತ್ತಿಲ್ಲ. ಇವಾಗ ಅದೇ ಚಾಲೆಂಜಿಂಗ್. ಮನೆ ಇವಾಗ ಅದನ್ನೂ 10 ಫುಟ್ ಕಂಪ್ಲೀಟ್ ಮಾಡಿಬಿಟ್ರೆ ಪೀಕ್ ರೀಚ್ ಆದಾಗೇ. ನೋಡಿರಿ, ಇಲ್ಲಿಂದ ಮೇಲ್ಗಡೆಗೆ ಹೋಗೋಕ್ಕೆ 30 ರೂಪಾಯಿ ಚಾರ್ಜು ಒಬ್ರಿಗೆ. ಇವಾಗ ನನ್ನ ಫ್ರೆಂಡು ಮೆಟ್ಲಲ್ಲಿ ಹೋಗ್ತಾಯಿಲ್ಲ, ಒಂದೊಳ್ಳೆ ಬೇರೆ ಚಾಲೆಂಜಿಂಗಲ್ಲೇ ಹೋಗ್ತಾವನೆ. ಅವನು ಹೋಗಲಿ. ಇದು ಅಂತ ಏನು ಟಫ್ ಇಲ್ಲ, ಕಾಲಕ್ಕೆ ಚೆನ್ನಾಗಿ ಗ್ರಿಪ್ ಐತೆ, ಈಸಿಯಾಗಿ ಹೋಗ್ಬೋದು. ಆದರೆ ಒಂಥರ ಚೆನ್ನಾಗಿರ್ತದೆ ಈ ಥರ. ಕೊನೆಗೂ ಇಲ್ಲಿರೋ ಅಂಥ ಹಗ್ಗನ ಹಿಡ್ಕೊಂಡು ಮೇಲ್ಗಡೆಗೆ ಹತ್ತು ಬಂದು ಫೈನಲಿ ಮೇಲ್ಗಡೆ ಬಂದಿದ್ದೀವಿ. ಇಲ್ಲಿ ಮೇಲ್ಗಡೆ ಛತ್ರಪತಿ ಶಿವಾಜಿ ಮಹಾರಾಜ್ದು ಒಂದು ವಿಗ್ರಹ ಐತೆ, ಅಷ್ಟು ಬಿಟ್ಟರೆ ಒಂದು ಬಾವುಟ ಐತೆ. ಗಾಳಿ ಮಾತ್ರ ಸ್ವಲ್ಪನೂ ಇಲ್ಲ, ಹೆವಿ ಸೆಕೆ. ವ್ಯೂ ಮಾತ್ರ ಸಾಕಾಗಿ ಕಾಣಿಸ್ತದೆ ಗುರು. ಎತ್ತ ನೋಡಿದ್ರು ಬರೀ ಬೆಟ್ಟ ಗುಡ್ಡಗಳು ಕಾಡುಗಳು ಬರೀ ಇದೇನೆ. ನಾವಿನ್ನೂ ಬೆಟ್ಟ ಗುಡ್ಡಗಳು ಕಾಡುಗಳನ್ನ ನೋಡಿ ಇನ್ನೂ ಮುಗಿಯೋಕೆ ಆಗಿಲ್ಲ. ಬಂದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ದ ಒಂದು ಆಶೀರ್ವಾದ ತಗೊಂಡು ಬಂದ್ಬಿಡೋಣ. ನೋಡಿರಿ, ಛತ್ರಪತಿ ಶಿವಾಜಿ ಮಹಾರಾಜ್ದು ಆಶೀರ್ವಾದ ಎಲ್ರಿಗೂ ಇರಲಿ. ವ್ಯೂಸ್ ನೋಡಿ ಇವಾಗ ಹೆಂಗೆ ಕಾಣಿಸ್ತದೆ ಅಂತ ಮೇಲ್ಗಡೆಯಿಂದ. ಬರೀ ಗುಡ್ಡ ಕಾಡುಗಳೇ. ನಾನೊಂದು ಊರು ಅಂತಿದ್ನಲ್ಲ, ಅದೇ ನೋಡಿ ಊರು. ಹೆಚ್ಚು ಕಡಿಮೆ ಅಂದರೆ ಒಂದು 15 ಮನೆಗಳವೆ. ಅಲ್ಲಿ ಭತ್ತ ಅದನ್ನು ಬೆಳ್ಕೊಂಡವ್ರೆ ಬೇಕಾದಷ್ಟು. ಇನ್ನು ಕೆಳಗಡೆ ಅಂತೂ